ಕೋಟೆಕಾರು ವ್ಯವಸಾಯ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಿದಂತಹ ದರೋಡೆಕೋರರು ಮಂಗಳೂರಿನಲ್ಲಿ ಅವಿತು ಕುಳಿತಿದ್ದಾರಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಕಾರಣ ಮಂಗಳೂರು ಮಾರ್ಗವಾಗಿ ಕಾರು ಹೊರಟಿದೆ. 12 ಕೋಟಿ ಲೂಟಿ ಮಾಡಿ ಮಂಗಳೂರು ಕಡೆಗೆ ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಇದ್ದಾಗಲೇ ಇಂತಹದ್ದೊಂದು ಘಟನೆ ನಡೆದಿದೆ. ಭದ್ರತೆಗೆ ಅಂತ ಪೊಲೀಸರನ್ನೆಲ್ಲ ಆ ಕಡೆಗೆ ನಿಯೋಜನೆ ಮಾಡಿರ್ತಾರೆ. ಇದೆಲ್ಲವನ್ನು ಅರಿತಿರುವಂತಹ ದರೋಡೆಕೋರರು ಲೂಟಿಗೆ ಇಳಿದಿದ್ರು. ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘದ ಶಾಖೆಯಲ್ಲಿ ಒಂದು ಕಳ್ಳತನ ದರೋಡೆ ನಡೆದಿರುವಂಥದ್ದು. 5 ಮಂದಿ ಬಂದಿರುವಂಥ ದರೋಡೆಕೋರರು ಈ ಒಂದು ಬ್ಯಾಂಕಲ್ಲಿ ಇದ್ದಂಥ ಎಲ್ಲ ಚಿನ್ನಾಭರಣ ವಸ್ತು ಹಣಗಳನ್ನೆಲ್ಲವನ್ನ ಕದ್ದು ಪರಾರಿಯಾಗಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಘಟನೆ ಆದಾಗ ನಿಮ್ಮ ಬೆಳಕಿಗೆ ಏನಾದರೂ ಬಂದಿದ್ದ ಘಟನೆ ಏನಾಯಿತು? ಇಲ್ಲಿ ಬೆಳಿಗ್ಗೆ ಯಾರಿಗೂ ಗೊತ್ತಿಲ್ಲ, 12:45ವರೆಗೆ ಏನು ಗೊತ್ತಿಲ್ಲ, 1 ಗಂಟೆವರೆಗೆ ಯಾವುದು ಗೊತ್ತಿಲ್ಲ. ಇದು ನಿಜವಾಗಿ ಆಗಿದೆ. ಒಂದು ಕಾಲಾಗಿದೆ. ನಮ್ಮ ಅವರ ಬ್ಯಾಂಕಿನವರ ಇದುಂಟು ಸ್ಪೀಕರ್ ಹೇಗೆ ಹೋಗುದು ಸರ್. ಎರಡನೇ ವಿಷಯ, ಅಲ್ಲಿ ಸಿ ಕ್ಯಾಮೆರಾ ಉಂಟಲ್ಲ, 12:45 1 ಗಂಟೆ ಹಾಲಾಗೋದು ಹೇಗೆ? ಅದು ಎರಡು ವಿಷಯದಲ್ಲಿ ನಮ್ಮ ಈ ಬ್ಯಾಂಕಿನ ಶಾಪ್ನವರು ಉಂಟಲ್ಲ, ಅವರ ಕೈವಾಡ ಆಗಿರ್ಬೋದು. ನಾನು ಖಂಡಿತವಾಗಿ 100% ನಾನು ಹೇಳ್ತೇನೆ. 2,000 ಜನ ಈ ಕೇಸರ ಮಸೀದಿಯಲ್ಲಿದ್ದಾರೆ. ಆ ಸಮಯದಲ್ಲಿ ಅವರು ಬರುವುದಾದರೆ ನಮ್ಮ ಮಕ್ಕಳು ಉಂಟ, ಚಿಕ್ಕ ಮಕ್ಕಳು ಸ್ಕೂಲ್ನಲ್ಲಿ ಅವರು ಬರುವಾಗ ಅವರಿಗೆ ಹೆದರಿಕೆ ಆಯಿತು. ಇಲ್ಲದರೆ ಅವರು ಸ್ವಲ್ಪ ಬೊಬ್ಬೆ ಹಾಕಿದರೆ ಇಲ್ಲ ಅವರೆಲ್ಲ ಹಿಡಿಬೋದಿತ್ತು. ಇದು ನಿಜವಾಗಿ ಹಿಡಿಬಹುದು, ಏನು ತೊಂದರೆ ಇಲ್ಲ. ಈಗ CC ಕ್ಯಾಮರಲ್ಲಿ ಉಂಟವ್ರದ್ದು. ಆದರೆ ಅವರೊಂದು ಹಿಡಿಬೇಕಾಗಿ ನಮ್ಮ ಪೊಲೀಸ್ ಅಧಿಕಾರಿ ಹತ್ರ ನಾನು ಕೇಳಿಕೊಳ್ಳೋದು, ಅವರು ಕೂಡಲೇ ಇವತ್ತೇ ಹಿಡಿದು ಮಾಹಿತಿ ಕೊಡಬೇಕು. ಅವರವರು ಈ ಬಡವರ ಚಿನ್ನ ಆಭರಣ ದುಡ್ಡು ಎಲ್ಲ ಸವಲತ್ತು ಮಾಡಿ ನಾಳೆ ಕೊಡಬೇಕಾಗಿ ನಾನು ನಮ್ಮ ಅಧಿಕಾರಿ ಹತ್ರ, ನಮ್ಮ ಗೌರ್ಮೆಂಟ್ ಸರ್ಕಾರ ಹತ್ರ ಹೇಳೋದು ಒಂದು ವಿನಂತಿ. ನಮಸ್ಕಾರ. ಅಲ್ಲ, ಹೇಗೆ ಬ್ಯಾಂಕಿನವರ ನಿರ್ಲಕ್ಷ್ಯ ಅಂತ ಹೇಳ್ತೀರಾ? ಬ್ಯಾಂಕಿನ ಸಿಬ್ಬಂದಿಗಳು ಏನು ಅಲರ್ಟ್ ಆಗಿರಲಿಲ್ವಾ ಅಥವಾ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ವಾ? CC ಕ್ಯಾಮ್ರಾ ಇಲ್ಲ, ಯಾರು ಇಲ್ಲ ಸರ್. ಇದು ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಅವರು ಒಂದು ಬ್ಯಾಂಕಿನಲ್ಲಿ ಒಂದು ಬೇಕು. ಮತ್ತೊಂದು ವಿಷಯ ಹೇಳ್ತಾರೆ, ಅವ್ರು ಬರುವಾಗ 3 ಜನ ಇದ್ದಾರೆ. ಒಂದು ಎರಡನೇ CC ಕ್ಯಾಮೆರಾ ಎಲ್ಲಿ ಹೋಯ್ತು ಸರ್? ಈ CC ಕ್ಯಾಮೆರಾ ಎಲ್ಲಿ ಹೋಯ್ತು? ಒಂದು ವಿಷಯ. ಮತ್ತೊಂದು ಮೈಕಿ ಸ್ಪೀಕರು ಅದು ಎಲ್ಲಿ ಹೋಯ್ತು? ನಾವು ಕಳ್ಳರಿಗೆ ಸವಲತ್ತು ಕೊಟ್ಟು ನಾವೇ ಮಾಡೋದು ತಪ್ಪು. ಅದನ್ನು ಅವಕಾಶ ಮುಂದಕ್ಕೆ ಅವರು ಜವಾಬ್ದಾರಿ ತೆಗಿಬೇಕಾಗ್ತದೆ. ನೀವೇನಾದ್ರೂ ಇಲ್ಲಿದೆ ಗ್ರಾಹಕರ? ನೀವು? ಹೌದು, ನಂದು ಚಿನ್ನ ಉಂಟು ಇಲ್ಲಿ. ಅದು ಶುಕ್ರವಾರ ದಿವಸನೇ ಆಗಬೇಕಂತ ಏನು, ಆವತ್ತು ಶುಕ್ರವಾರ ದಿವಸ ಆಗಿದ್ದು, ಇವತ್ತು ಶುಕ್ರವಾರ ದಿವಸನೇ. ಅದೇ ಒಂದೇ ಟೈಮಲ್ಲಿ ಆಗಿದ್ದು. ಅದೇಕೆ ಆಗುದು ಹಾಗೆ? ಗಾಡಿ ಇಲ್ಲ, ಏನೂ ಇಲ್ಲ. ನಮ್ದು ಚಿನ್ನ ಉಂಟು, ಅವತ್ತು ಚಿನ್ನ ಉಂಟು. ಗಾಡಿ ಸೆಕ್ಯೂರಿಟಿ ಗಾರ್ಡ್ ಯಾರು ಇಲ್ಲ ಇಲ್ಲಿ. 3 ಜನ ಮಾತ್ರ, ಹೆಂಗಸರು ಮಾತ್ರ ಇರೋದು. ಓಪನ್ ಇರುತ್ತೆ, ಎನಿ ಟೈಮ್ ಓಪನ್. ಒಂದು ಕೇರ್ಲೆಸ್ಸು. ನಾವೇನೋ ಕಷ್ಟದಲ್ಲಿ ನಾವು ಬಂಗಾರ ಇಡ್ತೀವಿ, ಹೋಗ್ತೀವಿ, ಇವರ ಸೇಫ್ಟಿಯಲ್ಲಿ ಇರ್ತದೆ ಅಂತ. ಇಲ್ಲಿ ನೋಡಿದ್ರೆ ಈ ಥರ ಆಗತ್ತೆ. ಗಾಡಿ ಎಲ್ಲ ಯಾರಿಲ್ಲ. ಇದೇ ಪ್ರಾಬ್ಲಮ್ ಈಗ ಆಗಿದ್ದು. ಯಾವ್ದು ನೋಡಿದ್ರೆ CC ಕ್ಯಾಮರಾ ಇಲ್ಲ, ಏನಾದರೂ CC ಕ್ಯಾಮರಾ ಇಲ್ಲ. ಇದು ಇಲ್ಲಿನ ಗ್ರಾಹಕರ ಮಾತು. ಯಾವುದೇ ರೀತಿಯಾದಂಥ ಭದ್ರತಾ ವ್ಯವಸ್ಥೆ ಇಲ್ಲ. CC ಕ್ಯಾಮ್ರಾ ಆಗಲಿ, ಸೆಕ್ಯೂರಿಟಿ ಗಾರ್ಡ್ ಆಗಲಿ ಯಾವುದಿಲ್ಲ. ಕೇವಲ ಮಹಿಳೆಯರು ಮಾತ್ರ ಸಿಬ್ಬಂದಿಗಳಿರುವಂಥದ್ದು. ಹಾಗಾಗಿ ಬ್ಯಾಂಕಿನ ನಿರ್ಲಕ್ಷ್ಯಕ್ಕೆ ಈಗ ಈ ರೀತಿಯಾದಂಥ ದೊಡ್ಡ ದರೋಡೆ ಆಗಿದೆ ಅನ್ನುವಂಥದ್ದು ಇಲ್ಲಿನ ಗ್ರಾಹಕರ ಆರೋಪ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಬಳಲಿ, ಪಬ್ಲಿಕ್ TV, ಮಂಗಳೂರು.